ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಜಿಟಿ ಜಿಟಿ ಮಳೆ ಮುಂದುವರೆದಿದೆ. ನಿರಂತರವಾಗಿ ಮಳೆಯಾಗ್ತಾ ಇರೋ ಪರಿಣಾಮ ರೈತರು ಕಂಗಾಲಾಗಿದ್ದಾರೆ. ಅವರು ಬೆಳೆದಂಥ ಹೆಸರು, ಉದ್ದು, ಸೋಯಾಬೀನ್ ಮತ್ತು ಶೇಂಗಾ ಬೆಳೆ ಹಾಳಾಗೋ ಹಂತದಲ್ಲಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಿಲ್ಲ ಅಂತ ರೈತರು ಕಂಗಾಲಾಗಿದ್ದಾರೆ. ಬೆಳೆಗೆ ಬಿಸಿಲಿನ ಅವಶ್ಯಕತೆ ಇದೆ, ಆದರೆ ಜಿಟಿ ಜಿಟಿ ಮಳೆ ಆಗ್ತಾ ಇದೆ. ಸಾಲ ಮಾಡಿ ಬೆಳೆದ ಬೆಳೆಗಳು ಹಾಳಾಗಿದೆ ಅಂತ ರೈತರು ಕಂಗಾಲಾಗಿದ್ದಾರೆ. ಏನಿಲ್ಲ ಸರ್, 3 ದಿನ ಆಯ್ತು ರೀ ಮಳೆ ಭಾಳ ಆಗಿ ನಮ್ಗೆ ಹೊಲ್ದಾಗ ಹೋಗಕ್ಕೆ ಬರ್ಲಂಗೆ ಆಗೈತೆ ರೀ. ಈಗ ಬಂದಂಥ ಪೀಕೆಲ್ಲ ಕೈಗೆ ಬರುವಂಥ ಪೀಕ್ ರೀ. ಈಗ ಸಾಲ ಮಾಡಿರ್ತೀವಿ, ಲವಣಿ ಹೊಲಗಳು ಮಾಡಿರ್ತೀವಿ. ಈಗ ಏನಾಗ್ಬಿಟ್ಟಾವ ಅಂತಂದ್ರೆ ಬಂದಿದ್ದೆಲ್ಲ ಅಲ್ಲೇ ಮೆಳ್ಕೆ ಹೊಡ್ಯಾಕತ್ಬಿಟ್ಟೈತೆ ಸರ್. ಈಗ ಹೆಸರಾಗಿರ್ಬೋದು ಅಲ್ಲೇ ಮೆಳ್ಕೆ ಹೊಡ್ಯಾತೈತೆ ರೀ. ಈಗ ಅದಕ್ಕೆ ಹರಿ ಸ್ಟೇಜ್ ಸರ್. ಈಗ ಹರಿ ಸ್ಟೇಜಿಗೆ ಬಂತಂದ್ರೆ ಈಗ ಮಳೆ ಆಗತ್ತಿದ್ದಕ್ಕೆ ಸರ್ ಪೂರ್ತಿ ಅದೆಲ್ಲ ಅಲ್ಲೇ ಗಿಡದಾಗನೇ ಮೆಳ್ಕೆ ಹೊಡ್ಯಾಕತ್ಬಿಟ್ಟೈತೆ ರೀ. ಈಗ ನಾವೇನಾರ ಒಂದು ಸ್ವಲ್ಪ ಬಿಸಿಲು ಬಿದ್ದರೆ ಅವ್ನು ತಕ್ಕೋಬೋದು ರೀ. ಇಲ್ಲ ಅಂತಂದ್ರೆ ಅದು ಅಲ್ಲೇ ಮೆಳ್ಕೆ ಹೊಡೆದು ಅಲ್ಲೇ ವೇಸ್ಟ್ ಆಗಿಬಿಡ್ತೈತೆ ರೀ. ಈಗ ಉದ್ದು ಹಾಕಿರ್ತೀವಿ, ಉದ್ದಂತ್ರಿ ಪೂರ್ತಿ ಅದೆಲ್ಲ ರೋಗ ಬಿದ್ದುಬಿಟ್ಟೈತೆ ರೀ. ರೋಗ ಬಿದ್ದ ಗಿಡದಾಗ 2-3 ಕಾಯಿ ಅದಾವೆ ರೀ. ಈಗ ಶೇಂಗಾ ಅಂತ್ರಿ ಅಲ್ಲೇ ಕೊಳತು ಅಲ್ಲೇ ಹೊಲದಾಗ ಉಳಿಯಾತೈತೆ ರೀ. ಈಗ ಅಲ್ಲೇ ಬೇರ್ ದರ್ಶನ ಕಿತ್ರೂ ಬೇರ್ನಾಗ ಏನು ಉಳಿಯಾತನೇ ಇಲ್ಲ ಸರ್ ಗಿಡ. ಹಾಂ, ಮಳೆ ಭಾಳ ಆದ್ರೆ ಭಾಳ ಸಮಸ್ಯೆ ಆಗ್ತದೆ ಸರ್. ಈಗ ಎಷ್ಟು ಮಳೆ ಬೇಕಲ್ಲ ಅಷ್ಟು ಬಿಸಿಲು ಬೇಕು ಸರ್ ಪೀಕಿಗೆ. ಅವು ಹೂವು ಕಾಯಿ ಬಿಡ್ಬೇಕಂದ್ರೆ ಸೂರ್ಯನ ಕಿರಣ ಬಿದ್ದಾಗ ನಾವು ಮುಂದೆ ಹೂವು ಕಾಯಿ ಹಾಕವು ಸರ್.